ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2017ರ KPTCLನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. 2017ರಲ್ಲಿ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಮಾಡಲಾಗಿತ್ತು. ಆವಾಗ ಡಿಫ್ರೆಂಟ್ ಬ್ಯಾಚಸಲ್ಲಿ ಪರೀಕ್ಷೆಯನ್ನು ಮಾಡಿದರು, ಬ್ಯಾಚ್ 1, ಬ್ಯಾಚ್ 2 ಅಂತ. ಸೊ ಆಲ್ರೆಡಿ ಬ್ಯಾಚ್ 1ರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇವತ್ತು ಬ್ಯಾಚ್ 2ರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನ್ ನೋಡೋಣ. ಸೊ ಇನ್ನೂ ಯಾರಾದರೂ ಬ್ಯಾಚ್ 1ರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ವಿಸಿಟ್ ಮಾಡಿ ಬ್ಯಾಚ್ 1ರ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಡಿಸ್ಕಷನನ್ನು ನೋಡಬಹುದು. ಹಾಗೆ ಬ್ಯಾಚ್ 2ರ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಜನರಲ್ ಅವೇರ್ನೆಸ್ ಹಾಗೂ ಆಪ್ಟಿಟ್ಯೂಡ್ನ ಸೆಕ್ಷನ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಈ ಒಂದು ಸೆಕ್ಷನ್ಗಳ ಡಿಸ್ಕಷನ್ ಕೂಡ ನೀವು ನೋಡಬಹುದು. ಸೊ ಇವತ್ತು ಕಂಪ್ಯೂಟರ್ ಲಿಟ್ರಸಿ ಅಥವಾ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸುಮಾರು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಕಂಪ್ಯೂಟರ್ ಲಿಟ್ರಸಿ ಅಥವಾ ಕಂಪ್ಯೂಟರ್ ಸಾಕ್ಷರತೆಯ ಪ್ರಶ್ನೆಗಳನ್ನು ಯಾವ ಭಾಷೆಯಲ್ಲಿ ಕೇಳ್ತಾರೆ ಕ್ವಶನ್ ಪೇಪರಲ್ಲಿ ಅಂತ. ಸೊ ಇಂಗ್ಲೀಷಲ್ಲಿ ಕೇಳ್ತಾರಾ, ಕನ್ನಡದಲ್ಲಿ ಕೇಳ್ತಾರಾ, ಅಥವಾ ಬೋತ್ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ. ಸೊ ಈ ಒಂದು ಕ್ವಶನ್ ಪೇಪರನ್ನು ಅಬ್ಸರ್ವ್ ಮಾಡಿದಾಗ, ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಪ್ರಶ್ನೆಗಳು ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಇದೆ, ಕನ್ನಡದಲ್ಲಿ ಇಲ್ಲ. ಸೊ ಈ ಸಲ ಏನು ಮಾಡ್ತಾರೆ ಅಂತ ನೋಡಬೇಕಾಗತ್ತೆ. ಯಾಕಂತಂದರೆ ಸೊ 2 ಲ್ಯಾಂಗ್ವೇಜಲ್ಲೂ ಕೂಡ ಕೊಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಸೊ ನೀವು ಇಂಗ್ಲೀಷ್ನಲ್ಲಿ ಓದೋದು ಒಂದು ರೀತಿ ಒಳ್ಳೆಯದು ಅಂತ ಹೇಳ್ತಾ ಪ್ರಥಮ ಪ್ರಶ್ನೆ ನೋಡೋಣ. ಟು ಕ್ರಿಯೇಟ್ ಅ ಹೈಪರ್ ಲಿಂಕ್ಡ್ ಇಮೇಜ್ ಅಂತ ಕೊಟ್ಟಿದ್ದಾರೆ. 2 ಆಯ್ಕೆಗಳಿದೆ. ಸೊ 2 ಸ್ಟೇಟ್ಮೆಂಟ್ ಇದೆ. ದ ಇಮೇಜ್ ಟ್ಯಾಗ್ ಶುಡ್ ಬಿ ವಿತಿನ್ ಆ್ಯಂಕರ್ ಟ್ಯಾಗ್ ಓನ್ಲಿ ಅಂತ. ಆಯ್ಕೆ 2 ನೋಡಿ, ಸ್ಟೇಟ್ಮೆಂಟ್ 2, ದ ಆ್ಯಂಕರ್ ಟ್ಯಾಗ್ ಶುಡ್ ಬಿ ವಿತಿನ್ ಇಮೇಜ್ ಟ್ಯಾಗ್ ಓನ್ಲಿ ಅಂತ. ಸೊ ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಓನ್ಲಿ ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟ್ ಆಗುತ್ತೆ. ದ ಇಮೇಜ್ ಟ್ಯಾಗ್ ಶುಡ್ ಬಿ ವಿತಿನ್ ಆ್ಯಂಕರ್ ಟ್ಯಾಗ್ ಓನ್ಲಿ ಅನ್ನೋದು ಕರೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಕ್ವೈರೀಸ್ ಆರ್ ಆ್ಯಕ್ಷನ್ ಕ್ವೈರೀಸ್ ಅಂತ. ಸೊ ಆಯ್ಕೆಗಳು ಕ್ರಾಸ್ ಟ್ಯಾಬ್ ಕ್ವೈರೀಸ್, ಅಪ್ಡೇಟ್ ಕ್ವೈರೀಸ್, ಅಪೆಂಡ್ ಕ್ವೈರೀಸ್, ಪ್ಯಾರಾಮೀಟರ್ ಕ್ವೈರೀಸ್. ಸರಿಯಾದ ಉತ್ತರ ಅಪ್ಡೇಟ್ ಕ್ವೈರೀಸ್. ಸೊ ಅಪ್ಡೇಟ್ ಕ್ವೈರೀಸ್ ಏನಿದೆ ಅದೊಂದು ಟೈಪ್ ಆಫ್ ಕ್ವೈರೀಸ್ ಆರ್ ಆ್ಯಕ್ಷನ್ ಕ್ವೈರೀಸ್ ಆಗುತ್ತೆ. ಆ್ಯಕ್ಷನ್ ಕ್ವೈರೀಸ್ ಯಾವುದು? ಅಪ್ಡೇಟ್ ಕ್ವೈರೀಸ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಲೀಗಲ್ ಟು ಅಸೆಸ್ ವೇರಿಯೇಬಲ್ ಯೂಸಿಂಗ್ ದಿಸ್ ಪಾಯಿಂಟರ್ ಅಂತ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಸೊ ಕ್ವಶನ್ಗಳು ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಈ ರೀತಿ ನೋಡಿದಾಗ, ಈ ಒಂದು ಆಪ್ಷನನ್ನು ನೋಡಿದಾಗ ದಿಸ್ ಮೈನಸ್ ಗ್ರೇಟರ್ ದೆನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ ಯಾವಾಗ ಅರ್ಥ ಆಗುತ್ತೆ, ಯಾವಾಗ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಂದರೆ ಯಾವಾಗ ಕಂಪ್ಯೂಟರ್ ಸೆಕ್ಷನನ್ನು ನೀವು ನೀಟಾಗಿ ಸ್ಟಡಿ ಮಾಡಿದಾಗ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಆಲ್ರೆಡಿ ಕಂಪ್ಯೂಟರ್ ಸೆಕ್ಷನ್ಗೆ ಸಂಬಂಧಿಸಿದ 2 ಕ್ಲಾಸ್ಗಳು ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕ್ಲಾಸಸ್ಗಳ ಸಿರೀಸ್ ನಡೀತಾ ಇದೆ. ದಯವಿಟ್ಟು ವಿಸಿಟ್ ಮಾಡಿ. ಕಂಪ್ಯೂಟರ್ ಸೆಕ್ಷನ್ಗೆ ಸಂಬಂಧಿಸಿದ ಚಾಪ್ಟರ್ ಬೈ ಚಾಪ್ಟರ್ ಅಪ್ ಟು 16 ಚಾಪ್ಟರ್ಗಳನ್ನು ಸೊ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕಂಪ್ಲೀಟ್ ಆಗಿ ಸಿಗುತ್ತೆ. ಪ್ರೆಸೆಂಟ್ 2 ಚಾಪ್ಟರ್ಗಳು ಕಂಪ್ಲೀಟ್ ಆಗಿರುತ್ತೆ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಆಗಿರುತ್ತೆ ಮತ್ತು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ಕೂಡ ಆಲ್ರೆಡಿ ಕ್ಲಾಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಡೇ ಬೈ ಡೇ ಕ್ಲಾಸ್ಗಳನ್ನು ನೀವು ನೋಡ್ತಾ ಇದ್ರೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಆನ್ಸರ್ಸ್ಗಳನ್ನು ನೀವು ಈಸಿಯಾಗಿ ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಯಾವುದು ಸ್ಟೇಟ್ಮೆಂಟ್ ರಾಂಗ್ ಅಂತ. ಸೊ ಇಲ್ಲಿ ಆಯ್ಕೆ 2 ಒಂದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಲಿನಕ್ಸ್ ಈಸ್ ಓನ್ಡ್ ಆ್ಯಂಡ್ ಸೋಲ್ಡ್ ಬೈ ಮೈಕ್ರೋಸಾಫ್ಟ್ ಅಂತ, ಅದೊಂದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಲಿನಕ್ಸ್ ಈಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್, ಅದೊಂದು ಫ್ರೀ ಮತ್ತು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರುತ್ತೆ. ಇದು ರೈಟ್ ಸ್ಟೇಟ್ಮೆಂಟ್. 3ನೇ ಸ್ಟೇಟ್ಮೆಂಟ್ ನೋಡಿ, ಫೋಟೋಶಾಪ್ ಈಸ್ ಅ ಗ್ರಾಫಿಕಲ್ ಡಿಸೈನ್ ಟೂಲ್ ಬೈ ಅಡೋಬ್ ಆಗಿರುತ್ತೆ. ಅಡೋಬ್ ಫೋಟೋಶಾಪ್ ಅಂತ ನಾವೆಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀವಿ, ಎಡಿಟಲ್ಲಿ ಅಥವಾ ಫೋಟೋಶಾಪಲ್ಲಿ ಯೂಸ್ ಮಾಡ್ತಾರೆ ಅಡೋಬ್ ಫೋಟೋಶಾಪ್. ಹಾಗೆ ವಿಂಡೋಸ್ XP ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಸೊ ಆಪರೇಟಿಂಗ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಇರುತ್ತೆ, ಪ್ರೊಸೆಸರ್ ಯಾವ್ದು ಇರುತ್ತೆ. ಸಮ್ಟೈಮ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ, ಸೊ ಪ್ರೊಸೆಸರ್ ಯಾವುದು, i3 ಇದೆಯಾ, i5 ಇದೆಯಾ, i7 ಇದೆಯಾ ಅಂತ. ಸೊ ಆಪರೇಟಿಂಗ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್. ವಿಂಡೋಸ್ XP ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಇದೇ ಕೂಡ ಪ್ರಶ್ನೆಯಾಗಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ವಿಂಡೋಸ್ XP, ವಿಂಡೋಸ್ 8, ಸೊ ವಿಂಡೋಸ್ 7, ವಿಂಡೋಸ್ 10.1 ಈ ರೀತಿಯಾಗಿರುತ್ತಲ್ವಾ. ಸೊ ಇದೆಲ್ಲೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 5, ವಿಚ್ OOP ಕಾನ್ಸೆಪ್ಟ್ ಮೀನ್ಸ್ ವ್ರಾಪಿಂಗ್ ಆಫ್ ಕೋಡ್ ಆ್ಯಂಡ್ ಡಾಟಾ ಟುಗೆದರ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎನ್ಕ್ಯಾಪ್ಸುಲೇಷನ್ ಆಗುತ್ತೆ. ಎನ್ಕ್ಯಾಪ್ಸುಲೇಷನ್ ಅಂತ ಆಗುತ್ತೆ. ಮುಂದೆ ಕಾನ್ಸೆಪ್ಟ್ ಬೇಸ್ಡ್ ಮಾತನಾಡುವಾಗ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 6,
ಪ್ರಶ್ನೆ ಸಂಖ್ಯೆ 6 ಏನಿದೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ಬ್ಲಾಗ್ ಅಂತ ಕೇಳಿದ್ದಾರೆ. ಬ್ಲಾಗ್, ಸೊ ಯಾವುದು ನಾಟ್ ಎ ಪಾರ್ಟ್ ಆಫ್ ಬ್ಲಾಗ್ ಅಂತ. ಸೊ ಸರಿಯಾದ ಉತ್ತರ ಔಟ್ ಬಾಕ್ಸ್ ಆಗುತ್ತೆ. ಔಟ್ ಬಾಕ್ಸ್ ಅನ್ನೋದು ಒಂದು ಬ್ಲಾಗ್ನ ಪಾರ್ಟ್ ಅಲ್ಲ. ಬ್ಲಾಗಿಂಗ್ ಅಂತ ಬರಿತಾ ಇರ್ತೀವಲ್ವಾ, ಒಂದು ಕಥೆಯನ್ನು ಬರಿತಾ ಇರ್ತಾರೆ ಆನ್ಲೈನಲ್ಲಿ, ಅದು ಬ್ಲಾಗಿಂಗ್ ಅಂತ ಕರಿತೀವಿ. ಲಾಗಿಂಗ್ ಅಂತ ಬರುತ್ತೆ, ಬ್ಲಾಗಿಂಗ್. ಸೊ ಎಲ್ಲವೂ ಅಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ, ಕ್ಯಾಲೆಂಡರ್ ಇನ್ಕ್ಲೂಡ್ ಇರುತ್ತೆ, ಜರ್ನಲ್ ಇರುತ್ತೆ, ಆರ್ಚಿವ್ಸ್ ಇರುತ್ತೆ. ಬಟ್ ಔಟ್ ಬಾಕ್ಸ್ ಅನ್ನೋದು ನಾಟ್ ಅ ಪಾರ್ಟ್ ಆಫ್ ಬ್ಲಾಗ್. ಸೊ ಆರ್ಚಿವ್, ಜರ್ನಲ್ ಮತ್ತು ಕ್ಯಾಲೆಂಡರ್ ಅವೆಲ್ಲವೂ ಕೂಡ ಪಾರ್ಟ್ ಆಫ್ ಬ್ಲಾಗ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಕೋಡಿಂಗ್ ಮೇಲೆ ಪ್ರಶ್ನೆ ಇದೆ. ಸೊ ಪ್ರೀವಿಯಸ್ ಕ್ವಶನ್ಸ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ, ಕೋಡಿಂಗ್ ಆಸ್ ವೆಲ್ ಆಸ್ ಡಿ ಕೋಡಿಂಗ್ ಮೇಲೆ. ಸೊ ಡೀಟೇಲ್ ಆಗಿ ಕಾನ್ಸೆಪ್ಟನ್ನು ಅರ್ಥ ಆದಮೇಲೆ ಈ ಕ್ವಶನ್ ಅರ್ಥ ಆಗುತ್ತೆ. ಸೊ ಇಲ್ಲಿ ವಾಯ್ಡ್ ಮೇನ್ ಅಂತ ಕೊಟ್ಟಿದ್ದಾರೆ. K = 0 ಅಂತ ಇದೆ. ಫಾರ್ K = 0, 0.0K, ಸೊ ಲೆಸ್ ದೆನ್ 3.0, X++, ಪ್ರಿಂಟ್ F hello. ಸೊ ದ ಔಟ್ಪುಟ್ ಆಫ್ ದ ಅಬೌವ್ ಕೋಡ್, ಇದೊಂದು ಕೋಡ್, ಅದರ ಒಂದು ಔಟ್ಪುಟ್ ಏನಾಗುತ್ತೆ ಅಂದರೆ hello ಇಸ್ ಪ್ರಿಂಟೆಡ್ ಟ್ವೈಸ್ ಅಂತ. ಇದು ಸರಿಯಾದ ಉತ್ತರ ಆಗುತ್ತೆ. ಇದು ಔಟ್ಪುಟ್ ಆಫ್ ಕೋಡ್ ಆಗುತ್ತೆ. ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಬಗ್ಗೆ ಮಾತನಾಡುವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಬಟ್ ಯಾಕೆ ಈ ಹಳೆ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಯಾವ ಟೈಪ್ ಆಫ್ ಕ್ವಶನ್ಸ್ಗಳು ಬರ್ತಾ ಇದೆ ಎಕ್ಸಾಮಲ್ಲಿ ಅಂತ ಹೇಳಿ ಒಂದು ಗೊತ್ತಾಗಲಿ ಅಂತ ಹೇಳಿ ಒಂದು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 8, ವಿಚ್ ಪ್ರೋಟೋಕಾಲ್ ಪ್ರೊವೈಡ್ಸ್ ಇಮೇಲ್ ಫೆಸಿಲಿಟಿ ಅಮಾಂಗ್ ಡಿಫರೆಂಟ್ ಹೋಸ್ಟ್ ಅಂತ. ಸರಿಯಾದ ಉತ್ತರ SMTP ಅಂತ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಸಂಖ್ಯೆ 9, ಮ್ಯಾಕ್ರೋಸ್ ಆರ್ ಅಂತ ಕೇಳಿದ್ದಾರೆ. ಮ್ಯಾಕ್ರೋಸ್ ಆರ್ ಸ್ಮಾಲ್ ಪ್ರೋಗ್ರಾಮ್ಸ್ ಕ್ರಿಯೇಟೆಡ್ ಇನ್ MS ವರ್ಡ್ ಟು ಆಟೋಮೇಟ್ ರಿಪಿಟೇಟಿವ್ ಟಾಸ್ಕ್ ಬೈ ಯೂಸಿಂಗ್ VBA ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ ಸಂಖ್ಯೆ 10 ನೋಡೋಣ. ವಾಟ್ ಈಸ್ ದ ಡಿಫಾಲ್ಟ್ ನಂಬರಿಂಗ್ ಆಫ್ ದ ಆರ್ಡರ್ಡ್ ಲಿಸ್ಟ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 1, 2, 3 ಅಂತ ಆಗುತ್ತೆ. ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, EEPROM ಸ್ಟ್ಯಾಂಡ್ಸ್ ಫಾರ್ ಅಂತ. ಸೊ ಎಕ್ಸ್ಪ್ಯಾಂಡನ್ನು ಯೂಸ್ಯುವಲಿ ಕೇಳೇ ಕೇಳ್ತಾರೆ. ಎಕ್ಸ್ಪ್ಯಾಂಡ್ ಮಾಡಿ ಅಂತ ಯೂಸ್ಯುವಲಿ ಕೇಳೇ ಕೇಳ್ತಾರೆ. EEPROM ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಆಗುತ್ತೆ. ಸೊ ಈಗ USB ಇದರ ಒಂದು ಫುಲ್ ಫಾರ್ಮ್ ಏನು, ಈ ರೀತಿಯಾಗಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ USB ಫುಲ್ ಫಾರ್ಮನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಮುಂದಿನ ಪ್ರಶ್ನೆ, ಟು ಎಡಿಟ್ ಡಾಟಾ ಇನ್ ಅನ್ ಎಂಬೆಡೆಡ್ ಎಕ್ಸೆಲ್ ವರ್ಕ್ಶೀಟ್ ಆಬ್ಜೆಕ್ಟ್ ಇನ್ ಎ ವರ್ಡ್ ಡಾಕ್ಯುಮೆಂಟ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯೂಸ್ ಎಕ್ಸೆಲ್ ಮೆನ್ಯೂ ಬಾರ್ ಆ್ಯಂಡ್ ಟೂಲ್ ಬಾರ್ಸ್ ಇನ್ಸೈಡ್ ದ ವರ್ಡ್ ಅಪ್ಲಿಕೇಶನ್ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಇದು ಕೂಡ ಒಂದು ಪ್ರೋಗ್ರಾಮ್ ಮೇಲಿದೆ. ಫೈಂಡ್ ಔಟ್ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮಿಂಗ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಇಲ್ಲಿ ಫೈಂಡ್ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮ್, ಇದೊಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. 01289 ಇಂಟೆಲ್ ಐ ಪ್ರಿಂಟ್ F %D L ಅಂತ ಕೊಟ್ಟಿದ್ದಾರೆ. ಇದರ ಒಂದು ಔಟ್ಪುಟ್ ಏನಾಗುತ್ತೆ ಅಂತಂದರೆ, ಸೊ ಸರಿಯಾದ ಉತ್ತರ ಸಿಂಟ್ಯಾಕ್ಸ್ ಎರರ್ ಅಂತ ಔಟ್ಪುಟ್ ಆಗುತ್ತೆ. ಸೊ ಪ್ರೋಗ್ರಾಮ್ನ ಒಂದು ಕಾನ್ಸೆಪ್ಟ್ ಇದೆ, ಒಂದು ಚಾಪ್ಟರ್ ಇದೆ ಸಪ್ರೇಟು. ಸೊ ಅದನ್ನು ಸೀರೀಸಲ್ಲಿ ಮಾತನಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಫಾರ್ ವೇರಿಯಬಲ್ ನೇಮ್ಸ್ ಇನ್ C ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವೇರಿಯಬಲ್ ನೇಮ್ಸ್ ಕೆನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್ ಅಂತ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಪವರ್ಫುಲ್ ಕಂಪ್ಯೂಟರ್ ಇನ್ ಅ ಟಿಪಿಕಲ್ ನೆಟ್ವರ್ಕ್ ಅಂತ. ಒಂದು ಟಿಪಿಕಲ್ ನೆಟ್ವರ್ಕ್ ಕಂಡೀಷನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಪವರ್ಫುಲ್ ಕಂಪ್ಯೂಟರ್ ಯಾವುದು ಅಂತ. ಸರಿಯಾದ ಉತ್ತರ ನೆಟ್ವರ್ಕ್ ವರ್ಕ್ ಸ್ಟೇಷನ್ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2 kinds ಆಫ್ ಸೌಂಡ್ ಎಫೆಕ್ಟ್ ಫೈಲ್ಸ್ ದ್ಯಾಟ್ ಕ್ಯಾನ್ ಬಿ ಆ್ಯಡೆಡ್ ಟು ದ ಪ್ರೆಸೆಂಟೇಷನ್ ಆರ್ ಅಂತ. .wav ಫೈಲ್ಸ್, .mid ಫೈಲ್ಸನ್ನು ನಾವು ಆ್ಯಡ್ ಮಾಡ್ತೀವಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ. ಸೊ ಪವರ್ ಪಾಯಿಂಟಲ್ಲಿ ಎಕ್ಸೆಲ್ ಮೇಲೆ ಅಥವಾ ವರ್ಡ್ ಶೀಟ್ ಅಥವಾ ಏನು ಬರುತ್ತೆ ವರ್ಕ್ ಶೀಟು, ಅದ್ರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕಾನ್ಸೆಪ್ಟ್ ಮೀನ್ಸ್ ಡಿಟರ್ಮೈನಿಂಗ್ ಅಟ್ ರನ್ ಟೈಮ್ ವಿಚ್ ಮೆಥಡ್ ಟು ಇನ್ವೋಕ್ ಅಂತ. ಸರಿಯಾದ ಉತ್ತರ ಡೈನಾಮಿಕ್ ಬೈಂಡಿಂಗ್ ಆಗುತ್ತೆ. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ನೇಮ್ ದ ಪಾಪ್ಯುಲರ್ ಸರ್ವಿಸ್ ಯೂಸ್ಡ್ ಫಾರ್ ಬುಕಿಂಗ್ ಅ ಸೀಟ್ ಇನ್ ರೈಲ್ವೇಸ್ ಅಟ್ ದ ಕಂಫರ್ಟ್ ಆಫ್ ಯುವರ್ ಹೋಮ್. ನೇಮ್ ದ ಪಾಪ್ಯುಲರ್ ಸರ್ವಿಸ್ ಯೂಸ್ಡ್ ಫಾರ್ ಬುಕಿಂಗ್ ಅ ಸೀಟ್ ಇನ್ ರೈಲ್ವೇಸಲ್ಲಿ ಒಂದು ಸೀಟನ್ನು ನಾವು ಬುಕ್ ಮಾಡಬೇಕು ಒಂದು ಟ್ರಾವೆಲಿಂಗ್ ಮಾಡುವಾಗ. ಸೊ ಇವಾಗ ನಾನು ಬ್ಯಾಂಗ್ಳೂರ್ ಟು ಡೆಲ್ಲಿಗೆ ಟ್ರಾವೆಲ್ ಮಾಡ್ತೀನಿ, ಬ್ಯಾಂಗ್ಳೂರ್ ಟು ಡೆಲ್ಲಿ.
ಸೊ ಈ ಒಂದು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸೀಟನ್ನು ನಾನು ಬುಕ್ ಮಾಡ್ತೀನಿ ಅಟ್ ದ ಕಂಫರ್ಟ್ ಆಫ್ ಯುವರ್ ಹೋಮ್ ಅಂತ. ಇ ಕಾಮರ್ಸ್ ಅಂತ ಕೊಟ್ಟಿದ್ದಾರೆ, ಇ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ, ಸರಿಯಾದ ಇ ಬ್ಯಾಂಕಿಂಗ್ ಅಂತ ಕೊಟ್ಟಿದ್ದಾರೆ, ಇ ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಇ ರಿಸರ್ವೇಷನ್ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಒಂದು ಇ ರಿಸರ್ವೇಷನ್ ಸಿಸ್ಟಮ್ ಮುಖಾಂತರ ನಾವು ಮನೇಲಿ ಕೂತ್ಕೊಂಡೆ ನಮ್ಮ ಸೀಟನ್ನು ಬುಕ್ ಮಾಡ್ಬೋದು. ಹಾಗಾದರೆ ಇ ಕಾಮರ್ಸ್ ಅಂದರೆ ಏನು? ಇ ಕಾಮರ್ಸ್ ಅಂತಂದರೆ ಒಂದು ಆನ್ಲೈನ್ ಶಾಪಿಂಗ್ ಆಗುತ್ತೆ. ಅಮೆಜಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಮೀಶೋ ಇವೆಲ್ಲವೂ ಕೂಡ ಒಂದು ಇ ಕಾಮರ್ಸ್ ವೆಬ್ಸೈಟ್ಗಳಾಗುತ್ತೆ. ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಅಂತಂದರೆ ಇವಾಗೇನು ನೀವು ಜಾಯಿನ್ ಟು ಲರ್ನಲ್ಲಿ ಓದ್ತಾ ಇರ್ಬೋದು, ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳ ಮುಖಾಂತರ ಸ್ಟಡಿ ಮಾಡ್ಬೋದು, ಅವೆಲ್ಲವೂ ಕೂಡ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗುತ್ತೆ, ಆನ್ಲೈನಲ್ಲಿ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗುತ್ತೆ. ಇ ಬ್ಯಾಂಕಿಂಗ್ ಅಂತಂದರೆ ಒಂದು ಬ್ಯಾಂಕಿಂಗ್ ಡಿಜಿಟಲ್, ಈಗ ಫೋನ್ಪೇ ಆಗಿರಬಹುದು ಅಥವಾ ಗೂಗಲ್ ಪೇ, ಬೇರೆ ಬೇರೆ ಒಂದು ಏನು ನಾವು ಆನ್ಲೈನ್ ಮುಖಾಂತರ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ಅದೆಲ್ಲವೂ ಕೂಡ ಇ ಬ್ಯಾಂಕಿಂಗಲ್ಲಿ ಬರುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಆಪರೇಟರ್ ಈಸ್ ಓವರ್ಲೋಡೆಡ್ ಫಾರ್ ಕೌಟ್ ಅಂತ ಕೇಳಿದ್ದಾರೆ. ಲೆಸ್ ಅಂತ 2 ಸಿಂಬಲ್ ಬರುತ್ತಲ್ವಾ ಈ ರೀತಿಯಾಗಿ. ಸೊ ಇದು ಬರುತ್ತೆ. ಈ ಒಂದು ಕಾನ್ಸೆಪ್ಟನ್ನು ಫರ್ದರಲ್ಲಿ ಸ್ಟಡಿ ಮಾಡೋಣ. ಸೊ ಮತ್ತೆ 20ನೇ ಕ್ವಶನನ್ನು ನೋಡಿದಾಗ ಅಲ್ಲೂ ಕೂಡ ಒಂದು ಪ್ರೋಗ್ರಾಮಿಂಗ್ ಮೇಲೆ ಕ್ವಶನ್ ಇದೆ. ಸೊ ಹ್ಯಾಶ್ಟ್ಯಾಗ್ ಇನ್ಕ್ಲೂಡ್ ಸ್ಟುಡಿಯೋ H ಇಂಟು ಮೇನ್ ಅಂತ ಇದೆ. ಸೊ ಇಲ್ಲಿ ಕೂಡ ಒಂದು ಕೋಡ್ ಇದೆ. ಸೊ ಇದರ ಔಟ್ಪುಟ್ ಆಫ್ ದ ಅಬೌವ್ ಕೋಡ್ ಕೇಳಿದ್ದಾರೆ. ಸೊ ಇದು ಗಾರ್ಬೇಜ್ ವ್ಯಾಲ್ಯೂ ಅಂತ ಆಗುತ್ತೆ. ಔಟ್ಪುಟ್ ಏನಾಗುತ್ತೆ? ಗಾರ್ಬೇಜ್ ವ್ಯಾಲ್ಯೂ. ಸೊ ಇಷ್ಟ್ರ ಮೇಲೆ ಒಂದು ಗೊತ್ತಾಗೋದೇನು ಅಂತಂದರೆ ಹಳೆ ಕ್ವಶನ್ ಪೇಪರನ್ನು, ಈಗ 2 ಕ್ವಶನ್ ಪೇಪರನ್ನು ನಾವು ಕಂಪ್ಲೀಟ್ ಆದಂಗೆ ಆಗುತ್ತೆ ಇವತ್ತಿಗೆ. ಸೊ ಒಂದು ಬ್ಯಾಚ್ 1 ಮತ್ತು ಬ್ಯಾಚ್ 2ರ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡಿದಾಗ ಜನರಲ್ ಕನ್ನಡವನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಾಲ್ವ್ ಮಾಡ್ತಾರೆ. ಜನರಲ್ ಕನ್ನಡವನ್ನು ಈಸಿಯಾಗಿರುತ್ತೆ. ಸೊ ಅದಕ್ಕಿಂತ ಲಿಟಲ್ ಬಿಟ್ ಸ್ವಲ್ಪ ಟಫ್ ಅಂದರೆ ಜನರಲ್ ಇಂಗ್ಲೀಷ್ ಸ್ವಲ್ಪ ಟಫ್ ಆಗಬಹುದು. ಸೊ ಜಿ ಕೆ ಅಂತರೂ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಆಲ್ರೆಡಿ ಓದ್ತಾ ಇದ್ದರೆ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅದು PSI ಆಗಿರ್ಬೋದು, PC ಆಗಿರ್ಬೋದು ಓದ್ತಾ ಇದ್ದರೆ ಅವರು ಕೂಡ ಅದನ್ನು ಸಾಲ್ವ್ ಮಾಡ್ತಾರೆ. ಬಟ್ ಈ ಕಂಪ್ಯೂಟರ್ ಸೆಕ್ಷನ್ಸ್ ಏನಿದೆ ಈ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಆಲ್ಮೋಸ್ಟ್ ಪ್ರೋಗ್ರಾಮಿಂಗ್ ಮೇಲೆ, ಕೋಡಿಂಗ್ ಮೇಲೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಆದಷ್ಟು ಯಾರು ಕಂಪ್ಯೂಟರನ್ನು ನೆಗ್ಲೆಕ್ಟ್ ಮಾಡದೆ, ಯಾರು ಔಟ್ ಆಫ್ 20 ಕ್ವಶನ್ಸ್ಗೆ ಮೋರ್ ದೆನ್ 12-13 ಸ್ಕೋರ್ ಮಾಡ್ತಾರೆ ಅವ್ರಿಗೆ ಒಂದು ಹ್ಯೂಜ್ ಚಾನ್ಸ್ ಇದೆ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ, ಯಾವುದು ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ. ಸೊ ಆದಷ್ಟು ಕಂಪ್ಯೂಟರಲ್ಲಿ ಕೂಡ ಫೋಕಸ್ಡ್ ಆಗಿ ಸ್ಟಡಿ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಕಂಪ್ಯೂಟರ್ ಸೆಕ್ಷನ್ಗೆ ಕ್ಲಾಸಸ್ ನಡೀತಾ ಇದೆ. ಸೊ ಈಚ್ ಕ್ಲಾಸ್ ನಡೀತಾ ಇದೆ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಕಂಪ್ಲೀಟ್ ಆಗಿದೆ, ಹಾಗೆ ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ಕೂಡ ಕಂಪ್ಲೀಟ್ ಆಗಿದೆ. ಈ 2 ಸೆಕ್ಷನ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 16 ಸೆಕ್ಷನ್ಸ್ಗಳಲ್ಲಿ ಸಂಪೂರ್ಣ ಕಂಪ್ಯೂಟರ್ ಕ್ಲಾಸಸ್ಗಳನ್ನು ಮುಗಿಸಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಇಷ್ಟು ಇವತ್ತಿನ ಕ್ಲಾಸ್ 2017ರ KPTCLನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಬ್ಯಾಚ್ 2ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ, PCಗೆ ಅಂತ ಟೆಸ್ಟ್ ಸೀರೀಸ್ ಮಾಡಿರುವಂಥ ಒಂದು ಕ್ವಶನ್ಸ್ಗಳಿದೆ, ಅದನ್ನು ಕೂಡ ನೀವು KPTCLಗೆ ಯೂಸ್ ಮಾಡ್ಕೋಬಹುದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ 450 ರೂಪೀಸ್ನ ಒಂದು ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಏನಿದು ಕೋರ್ಸ್ ಅಂತಂದರೆ ಇದೊಂದು ಪೇಯ್ಡ್ ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಹಾರ್ಡ್ ಕಾಪಿ ಸಿಗೋದಿಲ್ಲ. ಇದೊಂದು ಪೇಯ್ಡ್ ವಾಟ್ಸಪ್ ಗ್ರೂಪ್. ಇದರಲ್ಲಿ ಇಂಡಿವಿಜುವಲ್ ಗೈಡೆನ್ಸ್, ಹಾಗೆ ಸಂಪೂರ್ಣ ನೋಟ್ಸ್, ಜನರಲ್ ಕನ್ನಡ ಆಗಿರ್ಬೋದು, ಜನರಲ್ ಇಂಗ್ಲೀಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಹಾಗೂ ಜನರಲ್ ಅವೇರ್ನೆಸ್ ಎಲ್ಲ ವಿಷಯಗಳ ನೋಟ್ಸ್ಗಳನ್ನು PDF ಮುಖಾಂತರ ಆನ್ ಡೈಲಿ ಬೇಸಿಸ್ ನಿಮ್ಮ ಮೊಬೈಲ್ಗೆ ಸಿಗುತ್ತೆ. ಹಾಗೆ ವಿಡಿಯೋ ಕ್ಲಾಸಸ್ಗಳು ಯೂಟ್ಯೂಬಲ್ಲಿ ಇರುತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದರೆ 7795014409 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ನಂಬರನ್ನು ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ನಂಬರನ್ನು ತೊಗೋಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.